ಇನ್ನೊಂದು ಪಾಸಿಟಿವ್ ಸ್ಟ್ರಾಟಜಿ. ಆಯಿತಾ, ನಾವು ಒಪಿನಿಯನ್ ಪೋಲ್ ಮಾಡಿದಾಗ 3 ತಿಂಗಳು ಮುಂಚೆ ವಿ ಎಕ್ಸ್ಪೆಕ್ಟೆಡ್ ಕಾಂಗ್ರೆಸ್ ವಿಲ್ ವಿನ್ ಬಿಟ್ವೀನ್ 6 to 8 ಸೀಟ್ಸ್ ಇನ್ ಕರ್ನಾಟಕ ಅಂತ. ಆಗಿನ್ನ ಕ್ಯಾಂಡಿಡೇಟ್ಸ್ನೇ ಅನೌನ್ಸ್ ಮಾಡಿರಲಿಲ್ಲ ಇವರು. ಆದ್ರೂ ಯಾಕೆ ಅಂದರೆ ಫಸ್ಟ್ ಇಂಟರ್ನಲ್ ಬಿಕರಿಂಗ್ಸ್ ಇನ್ BJP. ಒಂದು ಲೂಸಿಂಗ್ ದೇರ್ ರಾಜು ಗೌಡ ಸೋತ್ರು. ರಾಜ ವೆಂಕಟಪ್ಪನವರ ನಿಧನದಿಂದ ತೆರವಾಗಿದ್ದಂಥ ಕ್ಷೇತ್ರದಲ್ಲಿ ಸುರಪುರ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದಾಯಿತು. ಕಾಂಗ್ರೆಸ್ಗೆ ಗೆಲುವು, ರಾಜುಗೌಡರಿಗೆ ಸೋಲು. ಮತ್ತೊಮ್ಮೆ ಸೋಲು ರಾಜುಗೌಡರಿಗೆ. ಬೈ ಎಲೆಕ್ಷನ್ ಅದೃಷ್ಟಕ್ಕೆ ಒಂದು ಹೊರೆ ಹಚ್ಚಿದ್ರು ಅವರು, ಸೋತು. ಕಂಟಿನ್ಯೂ ಮಾಡಿ. ಸೊ ಇವ್ರ ಸ್ಟ್ರಾಟಜಿ ಏನಿತ್ತು BJP ಅವ್ರದ್ದು, ಫಸ್ಟ್ ಇಂಟರ್ನಲ್ ಬಿಕರಿಂಗ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಗ್ರೂಪಿಸಮ್ ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಲೋಕಲ್ ಲೀಡರ್ಸ್ಗಳು ಯಾರೂ ವರ್ಕ್ ಮಾಡಿಲ್ಲ. ಯು ಕ್ಯಾನ್ ಗೋ ಥ್ರೂ ದಟ್. ಎಲ್ಲೋದ್ರೂ ಯಾರು BJP ವರ್ಕರ್ಸ್ ಕೇಳಿದ್ರು ಏನು ಹೇಳಿದ್ರು, ಸರ್ ಏನು ಕೆಲಸ 238 ಇಂಡಿಯಾ ಕೂಟ, 287 NDA. ಕ್ರೂಷಿಯಲ್ ಪಾಯಿಂಟ್ ಸರ್ ಇದು. ಎಸ್, ನೆಕ್ ಟು ನೆಕ್, ಸ್ಟೇಜ್ ಟು ಸ್ಟೇಜ್ ಇಂಡಿ ಕೂಟ ನಂಬರ್ಸ್ ಜಾಸ್ತಿ ಮಾಡ್ಕೊಳ್ತಾ ಇದೆ. 1, 2, 3, 4 ಈ ಲೆಕ್ಕದಲ್ಲಿ 310ರಿಂದ NDA ಕೂಟ ಇಳಿತಾ ಇದೆ. ನನಗೆ ಅವರು ಅಧಿಕಾರ ಮಾಡಕ್ಕೆ ಸಾಕು ಅಂತ ಹೇಳ್ಬೋದು, ಬಟ್ BJP 240 ಇದೆಯಲ್ಲ, ದಟ್ಸ್ ದ ಮೇನ್ ಕ್ವಶನ್. ಅದೇನೆ ಈಗೇನಾಗಿದೆ ಅಂತಂದರೆ ಇವ್ರ ಸ್ಟ್ರಾಟಜಿ ಫಸ್ಟು BJPಲಿ ಮಾಡ್ಕೊಂಡಿದ್ದು ತಪ್ಪಿದ್ದರಿಂದ ಅವ್ರ ಕಡೆ ಏನಾಗೋಯ್ತು, ಕ್ಯಾಂಡಿಡೇಟ್ಸ್ಗಳನ್ನ ಚೂಸ್ ಮಾಡೋದ್ರಲ್ಲಿ ಅದರಲ್ಲೇ ಪಾಲಿಟಿಕ್ಸ್ ನಡೆದ್ಬಿಡ್ತು. ವ್ಯಾರಾಸ್ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡಿದಾಗ ಅಪೋಸ್ ಮಾಡೋರು ಒಬ್ಬರು ಇರಲಿಲ್ಲ. ನಮ್ಗೆ ಇಂಥವ್ರು ಕೊಟ್ರಿ ತಪ್ಪು ಮಾಡಿದ್ರಿ ಅಂತ ಯಾರೂ ಹೇಳಲಿಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಅವರಿಗೆ ಕಾಂಗ್ರೆಸ್ನಲ್ಲಿ. ಎರಡನೇದು ಗ್ರೌಂಡ್ ಲೆವೆಲ್ ಲೀಡರ್ಶಿಪ್ ಕ್ವಶನ್ ಬರುತ್ತೆ. ಇವಾಗ ಯಾರು ಶಿವಕುಮಾರ್ ಹತ್ರ ಹೋಗಿ ನೀವು ಕೊಟ್ಟಿದ್ದು ತಪ್ಪು ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ. ವೇರಾಸ್ ಇನ್ BJP ಐ ಕುಡ್ ಸಿ ಇನ್ ಡೆಲ್ಲಿ, ಇವ್ರು ಕೊಟ್ಟಿದ್ದು ತಪ್ಪು ಮಾಡಿದ್ರಿ, ಅವರು ಕೊಟ್ಟಿದ್ದು ತಪ್ಪು ಮಾಡಿದ್ರಿ ಅಂತ ಡೆಲ್ಲಿಲಿ ನಡೀತು. ಸೊ ಅವಾಗ ಏನು ಅರ್ಥ ಆಗುತ್ತೆ ನಿಮ್ಗೆ, ನಿಮ್ಮ ಸ್ಟ್ರಾಟಜಿ ತಪ್ಪು ಅಂತ ಆಯ್ತು, ವೀಕೆಸ್ಟ್ ಸ್ಟ್ರಾಟಜಿ. ಸೊ ನಾವೇ ಅಸೆಸ್ ಮಾಡಿದ ಪ್ರಕಾರ 6 to 8 ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆದ್ದಾಯ್ತು. ಎಕ್ಸ್ಪೆಕ್ಟೆಡ್. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಯಾರಿಗೂ ಅನುಮಾನ ಇರಲಿಲ್ಲ. ಇಲ್ಲಿ ಸುನಿಲ್ ಬೋಸ್ ಗೆದ್ದಾಯ್ತು. 1,70,000 ಮತಗಳ ಅಂತರದಲ್ಲಿ ಗೆದ್ದಾಯಿತು. BJPಯ ಬಾಲರಾಜ್ ಮಾಕಾಡೆ ಮಲಗಿದ್ರು. ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಭರ್ಜರಿ ಗೆಲುವು, ಯಾರಿಗೂ ಡೌಟ್ ಉಳಿದಿರಲಿಲ್ಲ. ಚಾಮರಾಜನಗರ, ಮೈಸೂರು ಸಿದ್ದರಾಮಯ್ಯನವರ ಮಟ್ಟಿಗೆ ಪ್ರತಿಷ್ಠಿತ ಕ್ಷೇತ್ರ ಆಗಿತ್ತದು. ತುಂಬ ಪ್ರತಿಷ್ಠೆ ತಗೊಂಡಿದ್ರು ಅವರು. ಮೈಸೂರು ವೆಯ್ಟ್ ಮಾಡೋಣ ನಾವು. BJPಯ ಬಾಲರಾಜ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸೋತು. ಇಲ್ಲಿ ಸ್ಟ್ರಾಟಜಿನೇ ತಗೊಳ್ಳಿ. ಬಾಲರಾಜ್ ವಾಸ್ ನಾಟ್ ಈವನ್ MLA ಕ್ಯಾಂಡಿಡೇಟ್. ಒಂದ್ಸರಿ ಗೆದ್ದಿದ್ರು ಅಷ್ಟೇ. ಆಮೇಲೆ ಅವ್ರಿಗೆ ಗೆಲ್ಲೋ ಅವಕಾಶನೇ ಇರಲಿಲ್ಲ. ಅಂಥವ್ರು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ನೀವು ಬೇರೆ ಇರಲಿಲ್ಲ. ಬೋಸ್ ಫೈಟ್ ಮಾಡೋ ಅಂತ ಯಾರು ಇರಲಿಲ್ಲ, ಹುಡುಕ್ಬೇಕಾಯ್ತು, ನೀವು ಮಾಡಲಿಲ್ಲ ಅದನ್ನು. ಆಫ್ಟರ್ ಶ್ರೀನಿವಾಸ್ ಪ್ರಸಾದ್ ಇಲ್ಲಿ ಆನೆ ನಡೆದದ್ದೇ ದಾರಿ ಅನ್ನೋ ವಿಚಾರ ಈ ಬಾರಿ ಸುಳ್ಳಾಯ್ತು. ಬ್ಲೈಂಡ್ ಅದು ಸುಳ್ಳಾಯ್ತಾ ಈ ಬಾರಿ? ನಾನು ಏನು ಮಾಡೋದು ನಡೆಯುತ್ತೆ, ನಾನು ಏನು ಹೇಳಿದ್ರು ಕೇಳ್ತಾರೆ, ಏನು ಹೇಳಿದ್ರು ನಂಬ್ತಾರೆ. ಅದು ಈಗ ನೀವು ಹಿಂದಿನ ಕಾಲದ ಮತದಾರ ಅಲ್ಲ, ಈಗ ಪ್ರಬುದ್ಧ ಮತದಾರ. ನಾವೇ ಇವರೇ ಡಿಕ್ಲೇರ್ ಮಾಡ್ಕೋತೇವೆ ಪ್ರಬುದ್ಧ ಮತದಾರ ಅಂತ. ಅವ್ನು ನಿಜವಾದ ಬುದ್ಧಿನ ಈಗ ತೋರಿಸ್ದ ಎಲ್ಲ ಕಡೆನೂ. ಸೊ ಸ್ಟ್ರಾಟಜಿ ವರ್ಕ್ ಮಾಡುವಾಗ BJPಲಿ ಎಲ್ಲೋ ತಪ್ಪು ಮಾಡಿದ್ದಾರೆ, ಎಲ್ಲೋ ಫ್ರಮ್ ದ ಪಾಯಿಂಟ್ ಆಫ್ ಕರ್ನಾಟಕ ಇರ್ಬೋದು ಅಥವಾ ಎಂಟೈರ್ ದೇಶದಲ್ಲಿ ಇರ್ಬೋದು. ಅದು ಮಾಡುವಾಗ ಅವರು ಮತದಾರನ ಸೈಡ್ಗಿಟ್ಟು ನಮ್ಮ ವರ್ಚಸ್ಸೇ ದೊಡ್ಡದು ಅನ್ನೋ ದೃಷ್ಟಿಲಿ ಹೋಗಿದ್ದಾರೆ. ನಾರ್ಮಲಿ ಇಟ್ ಡಸಂಟ್ ಹ್ಯಾಪನ್ ಇನ್ BJP. ಅದು ಈ ಸರಿ ಆಯ್ತು.